ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಡಿ ಎ. ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ಹಿಂದೆ ಎಷ್ಟು ಕೊಡ್ತಾರೆ ಅಂತ ಹೇಳಿ, ಅದೇ ಥರ 2% ಕೊಟ್ಟಿದ್ದಾರೆ. ಏನು ನ್ಯೂಸ್ ಇದೆ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರಿ ನೌಕರರಿಗೆ 2% ಡಿ ಎ ಹೆಚ್ಚಳ ಕೊಡುಗೆ. ಕೇಂದ್ರ ಸರ್ಕಾರಿ ನೌಕರರ ತುಟಿ ಭತ್ಯೆಯನ್ನು 2% ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ. ಇದುವರೆಗೆ ಮೂಲ ವೇತನದ 58% ತುಟಿ ಭತ್ಯೆ ಇನ್ನು 60%ಕ್ಕೆ ತಲುಪಿದೆ. 2026 ಜನವರಿ 1ರಿಂದಲೇ ಪೂರ್ವಾನ್ವಯವಾಗಲಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ಆದೇಶ ಇದೆ ಅದನ್ನು ಕೂಡ ಓದೋಣ ಬನ್ನಿ. ಕ್ಯಾಬಿನೆಟ್ ಅಪ್ರೂವ್ಸ್ ಅಡಿಷನಲ್ ಇನ್ಸ್ಟಾಲ್ಮೆಂಟ್ ಆಫ್ ಡಿಯರ್ನೆಸ್ ಅಲೋವೆನ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಡಿಯರ್ನೆಸ್ ರಿಲೀಫ್ ಟು ಪೆನ್ಷನರ್ಸ್ ವಿತ್ ಎಫೆಕ್ಟ್ ಫ್ರಮ್ 1/1/2026. ಅಂದರೆ ಏನು ಹೇಳ್ತಿದ್ದಾರೆ, ಡಿ ಎ ಮತ್ತು ಡಿ ಎ ರಿಲೀಫ್ ಏನು ಕೊಡ್ತಾರೆ, ಡಿಯರ್ನೆಸ್ ರಿಲೀಫ್ನ, ಅದನ್ನು ಕೂಡ ಡಿಯರ್ನೆಸ್ ರಿಲೀಫ್ ಬಂದು ಪೆನ್ಷನರ್ಸ್ಗೆ, ಡಿ ಎ ಬಂದು ಎಂಪ್ಲಾಯೀಸ್ಗೆ. ಇದನ್ನು 1/1/2026 ಕೊಟ್ಟಿದ್ದಾರೆ. ಯೂನಿಯನ್ ಕ್ಯಾಬಿನೆಟ್ chaired by Prime Minister Shri Narendra Modi has approved to release an additional installment of dearness allowance to central government employees and dearness relief to pensioners with effect from 1/1/2026, representing an increase of 22% over to an existing rate of 58%, and it will come to 60%. ಸೊ ಏನು ಹೇಳ್ತಿದ್ದಾರೆ ಅಂದರೆ 58% ಇದನ್ನು 2% ರೈಸ್ ಮಾಡಿ 60%ಗೆ ತಂದಿದ್ದಾರೆ. ಎಷ್ಟೇ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಬೆನಿಫಿಟ್ ಯಾರ್ಯಾರಾಗುತ್ತೆ ಅಂದರೆ 50 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು 68 ಲಕ್ಷ ಏನು ಪಿಂಚಣಿದಾರರಿಗೆ ಅವರಿಗೆ. ಈ ರೂಲ್ಸ್ ಏನಿದೆ 7ನೇ ವೇತನ ಆಯೋಗ ಕೇಂದ್ರ ಸರ್ಕಾರದ್ದು, ಅಲ್ಲಿಗೆ ಅನ್ವಯವಾಗುತ್ತೆ. ಈಗ ನಮ್ಮದು ಹೆಂಗೆ ಬರುತ್ತೆ ಅಂದರೆ 0.722 ಅಂತ ನಮ್ಮದಿದೆ ಕನ್ವರ್ಷನ್ ಫಾರ್ಮುಲಾ. ಏನು ನಮ್ಮ 7ನೇ ವೇತನ ಆಯೋಗದಲ್ಲಿ ಕೊಟ್ಟಿದ್ರು, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಕೊಡ್ತಾರೆ ಅದಕ್ಕೆ 0.722 ಅಪ್ಲೈ ಮಾಡಿ ನಾವು ಡಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. 2ಗೆ 0.722 ಹಾಕಿದ್ರೆ 1.4 ಬರುತ್ತೆ. ಅದನ್ನ 1.5ಗೆ ರೌಂಡ್ ಆಫ್ ಮಾಡ್ತಾರೆ. ಸೊ ನಮಗೆ ಒಂದು 1.5 ಡಿ ಎಸ್ ಸಿಗ್ಬೋದು. ಎಷ್ಟು ಹೇಳಿ ವಿಡಿಯೋ ಮುಗಿಸ್ತೇನೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.